ನಾವು ಸಾಗರ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡಿದ್ವಿ. ಅವರ ಅಹವಾಲುಗಳನ್ನು ನಾವು ನೇರ ಸಂವಾದದಲ್ಲಿ ಮಾತಾಡಿದ್ದೀವಿ. ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕಾಯಂ ಪೌರ ಕಾರ್ಮಿಕರಿಗೆ ಮನೆ ಇಲ್ಲ, ಮತ್ತು ಔಟ್ಸೋರ್ಸ್ ಎಂಪ್ಲಾಯೀಸ್ಗೆ 7ನೇ ತಾರೀಕು ಒಳಗಡೆ ಸಂಬಳ ಆಗಲ್ಲ ಅಂತ ಈ ಥರ ಕೆಲವು ನ್ಯೂನತೆಗಳು ಕಂಡು ಬಂದಿದ್ದಾವೆ. ಅವನ್ನೆಲ್ಲ ನಾವು ಒಂದು ವಾರದೊಳಗಡೆ ಸರಿಪಡಿಸ್ಕೊಳ್ತೀವಿ ಅಂತ ಕಮಿಷ್ನರು ನಮಗೆ ಮಾತು ಕೊಟ್ಟಿದ್ದಾರೆ. ಮಿಕ್ಕಿದಂಗೆ ಅಧ್ಯಕ್ಷರು ಒಂದು ನಮಗೆ ಬೇಡಿಕೆ ಕೊಟ್ಟಿದ್ದಾರೆ. ಕಾಯಂ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಸ್ವಂತ ಮನೆಗಳು ಕಟ್ಟಿಸೋದಕ್ಕೆ ಅನುದಾನ ಬೇಕು, ಮತ್ತು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ನ ಪೌರ ಕಾರ್ಮಿಕರ ಎಲ್ಲರಿಗೂ ವಿಸ್ತರಣೆ ಮಾಡಬೇಕು. ಪೌರ ಕಾರ್ಮಿಕರ ಮಕ್ಕಳುಗಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವನ ಸೋಷಿಯಲ್ ವೆಲ್ಫೇರಲ್ಲಿ ನಡೀತಾ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಸ್ಟ್ ಶಾಲೆಗಳಲ್ಲಿ 6ನೇ ಕ್ಲಾಸಿಂದ PUC ವರೆಗೂ ಫ್ರೀ ಎಜುಕೇಷನ್ನು ಸಿಗುತ್ತೆ, ಅಲ್ಲಿ ಸೇರಿಸ್ಬೋದು. ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೋದು. ಮನೆ ಅಂತಂದರೆ ಅದು ಪಾಲಿಸಿ ಮ್ಯಾಟ್ರು ಸರ್ಕಾರದ ಹಂತದಲ್ಲಿ ಇತ್ಯರ್ಥ ಆಗಬೇಕಾಗಿದೆ. DC ಕಮಿಟಿನಲ್ಲಿ ಕೂಡ ಇಟ್ಟು ಅದನ್ನು ಅವ್ರಿಗೊಂದು ಜಾಗ ಗುರುತಿಸಿ ಅವರಿಗೆ ಸೈಟ್ಗಳು ಹಂಚಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಿಂದ ಕೂಡ ಅವರಿಗೆ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿ ಕೊಡ್ಬೋದು. ಈ ಥರ ಎಲ್ಲನೂ ನಾವು ಇವತ್ತು ಪರಿಶೀಲನೆ ಮಾಡಿದ್ವಿ. ಇದನ್ನು ಸರ್ಕಾರದ ಗಮನಕ್ಕೂ ಸಹ ಶಿಫಾರಸು ಮಾಡಿ ಎಲ್ಲವನ್ನು ಸಾಲ್ವ್ ಮಾಡೋವಂಥ ಪ್ರಯತ್ನವನ್ನು ನಮ್ಮ ಕಮಿಷನ್ನಿಂದ ಮಾಡ್ತಾಯಿವಿ.